ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಗೌರವ ಅಂದರೆ ಏನು, ಗೌರವ ನೀಡೋದು ಅಂದರೆ ಹೇಗೆ ಎಂಬ ಪ್ರಶ್ನೆಗೆ ಉತ್ತರವನ್ನು ನಿಮ್ಮೊಂದಿಗೆ ಕೇಳಿದ್ದೆ. ಆ ಪ್ರಶ್ನೆಗೆ ಉತ್ತರವಾಗಿ ಹಲವಾರು ಜನರು ಹಲವಾರು ರೀತಿಯಲ್ಲಿ ಉತ್ತರವನ್ನು ನೀಡಿದ್ರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದರಲ್ಲಿ ನನಗೆ ತುಂಬ ಇಷ್ಟವಾದಂತಹ ಉತ್ತರ ಅಂತಂದರೆ, ನಟರಾಜು CN ಅನ್ನೋರು ಈ ರೀತಿಯಾಗಿ ಉತ್ತರಿಸಿದರು. ಬಿಸಿಲಿದೆ ಎಂದು ಕೊಡೆ ತಂದವರು ಶಿವನಿರುವನೆಂಬ ನಂಬಿಕೆಗೆ ಅರ್ಹರಲ್ಲ. ಪುಂಡರು ಪೋಖರಿಗಳ ಗೌರವ ಏಕೆ ಬೇಕಲ್ಲವೇ? ಭಕುತನಿಗೆ ಶಿವ ಶರಣರು ನೀಡುವ ಮಂದಿರದಲ್ಲಿ ಶಿವನ ಧರಿಸಿದವರು ನೀಡುವ ಗೌರವವಷ್ಟೇ ಯೋಗ್ಯವಾದದ್ದು ಅಂತ. ಎಷ್ಟು ಅದ್ಭುತವಾದಂತಹ ಲೈನ್ಸ್ ಅಲ್ವಾ ಫ್ರೆಂಡ್ಸ್. ಮನುಷ್ಯನ ವ್ಯಕ್ತಿತ್ವವನ್ನು ಅರಿಯದ ವ್ಯಕ್ತಿಯ ಗೌರವವನ್ನು ನಾವು ಪಡೆದರೂ ಉಪಯೋಗಕ್ಕೆ ಇಲ್ಲ. ನಿಜವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನು ಹೊಂದಿರತಕ್ಕಂತಹ ಮನುಷ್ಯನ ವ್ಯಕ್ತಿತ್ವವನ್ನು ಅರಿತು ಮಾತನಾಡುವ ವ್ಯಕ್ತಿಯ ಗೌರವ ನಮಗೆ ಶ್ರೇಷ್ಠವಾದದ್ದು. ಯಾರೋ ಕೆಲಸಕ್ಕೆ ಬಾರದಿರ್ತಕ್ಕಂಥವರು, ಗೌರವ ಪದದ ಅರ್ಥವನ್ನೇ ತಿಳಿಯದ ಮೂರ್ಖನಿಂದ ಪಡೆಯುವಂತಹ ಗೌರವ ನಮಗೆ ಬೇಡ. ಶಿವಶರಣರಾದಂತಹ, ಶಿವನ ದಯೆಯನ್ನು ಹೊಂದಿರತಕ್ಕಂತಹ, ಸದ್ಬುದ್ಧಿಯನ್ನು ಉಳ್ಳವರಂತಹ ವ್ಯಕ್ತಿಗಳ ಗೌರವ ನಮಗೆ ಶಿವನು ನೀಡಿದಂತಹ ಆಶೀರ್ವಾದಕ್ಕಿಂತ ಶ್ರೇಷ್ಠವಾದದ್ದು. ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ಹೊಸ ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.